ಅಧಿಕಾರದಲ್ಲಿದ್ದಾಗ ಬಡವರು ಬಂದು ಅಂತ ಹೊಗಳ್ತಿದ್ಯಲ್ಲ, ನೀನ್ ಈ ಛತ್ರಕ್ಕಿಟ್ಟಿರೋ ಬಾಡಿಗೆನ ಬಡವರು ಮುಟ್ಟಕ್ಕಾಗತ್ತಾ? ಬಡವರು ಮದ್ವೆಗೆ ಅಂತ ಯಾವತ್ತಾದ್ರೂ ಈ ಛತ್ರನ ಫ್ರೀಯಾಗಿ ಕೊಟ್ಟಿದ್ರೇನ್ರಿ? ನೋಡು, ನಮ್ಮ ಮದ್ವೆ ಕ್ಯಾನ್ಸಲ್ ಆಗಿದೆ. ನಾವು ಕೊಟ್ಟಿರೋ 50,000 ರೂಪಾಯಿ ಅಡ್ವಾನ್ಸ್ ನ ಮರ್ಯಾದೆಯಿಂದ ವಾಪಸ್ ಕೊಡು, ಇಲ್ಲ ಅಂದ್ರೆ ನೀನ್ ಈ ಛತ್ರ ಚಿಂಚಿಂದಿ ಆಗ್ಬಿಡುತ್ತೆ. ನನಗೆ ಇನ್ಸಲ್ಟ್ ಮಾಡ್ತೀರಾ? ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಕೊಡ್ತೀಯ ಇಲ್ವೋ? ಈಗ ಪೊಲೀಸ್ಗಲ್ಲ, ಮಿಲಿಟರಿಗೆ ಫೋನ್ ಮಾಡು. ಪುರೋಹಿತ್ರೆ, ಯಾವ ವೇದಶಾಸ್ತ್ರದಲ್ಲಿ ಹೇಳಿದರಿ ಮದುವೆ ಮಾಡ್ಸೋಕೆ 25,000 ರೂಪಾಯಿ 10,000 ರೂಪಾಯಿ ಅಡ್ವಾನ್ಸ್ ಅಂತ ಕೊಡೋ ದಕ್ಷಿಣೆ ಸಾಲಲ್ವಾ? ಇಲ್ಲಪ್ಪ, ಕೊಡು ಅಂತಲೂ ಹೇಳಿಲ್ಲ, ಕೊಟ್ರೆ ಬೇಡ ಅಂತಲೂ ಹೇಳಿಲ್ಲಪ್ಪ. ಮರ್ಯಾದೆಗೆ ತಗೊಂಡಿರೋ ಹಣ ಬಿಸಾಕಿ ಇಲ್ಲಿ. ಓಹೋ, ಶಾಮಿಯಾನ ಹಾಕೋರು, ಇಂಟೀರಿಯರ್ಸ್, ಡೆಕೋರೇಟರ್ಸ್, ಅಡಿಗೆ ಮಾಡೋರ ನೀವು? ಮದುವೆ ಮಾಡಕ್ ಬಂದು ಬಡ ಜನರನ್ನ ರಕ್ತ ಇರೋ ತಿಗಣೆ ನನ್ನ ಮಕ್ಕಳ, ತಗೊಂಡಿರೋ ಅಡ್ವಾನ್ಸ್ ನ ವಾಪಸ್ ಕಕ್ಕಿ. ನನ್ನ ತಮ್ಮ ಬರ್ಲಿ, ನಿಮ್ಗೆಲ್ಲ ಸರಿ ಮಾಡಿಸ್ತೀನಿ. ಚೂರು ಪಣಕಿ, ಇವ್ರ ಅಡ್ವಾನ್ಸ್ ಅಲ್ಲಿ ನೀನ್ ತಿಂದಿರೋ ಹಣ ನಮ್ಮ ಕ್ಯಾಪ್ಟನ್ ಹತ್ರ ಇಸ್ಕೊಂಡಿದ್ರು 1 ಲಕ್ಷ ರೂಪಾಯಿ. ಮರ್ಯಾದೆಯಿಂದ ಕೊಟ್ರೆ ಸರಿ, ಇಲ್ಲ ನಿನ್ ಕಿವಿನ ಮೂಗನ ಆಪರೇಷನ್ ಮಾಡ್ಬಿಡ್ತೀನಿ. ಇವಳನ್ನ ಕರ್ಕೊಂಡೋಗಿ ನಮ್ ರೂಪಕ್ಕಲ್ ಹತ್ರ ಕಟ್ಟಾಕ್ಸಿರಿ, ಮದ್ವೆ ಮುಗಿಸ್ ಬಂದು ನೋಡ್ತೀನಿ. ಸರ್, ನಾನು ಊರ್ನಲ್ಲಿ ಇಲ್ದೇ ಇದ್ದಾಗ ನಮ್ಮ ಮನೇಲಿದ್ದ ನಮ್ಮ ಅಕ್ಕನ್ನ ಬ್ರೆಡ್ ಅಂಗಡಿ ಸೀನನ್ ಕಡೆಯವರು ಕಿಡ್ನಾಪ್ ಮಾಡಿದ್ದಾರೆ. ನಾನು ಕಂಪ್ಲೇಂಟ್ ಈಗಲೇ ನಮ್ಮ ಮ್ಯಾನೇಜರ್ ಕೈನ ಕಳಿಸ್ಕೊಟ್ಟೆ. ಕಳಿಸಿ, ನಾನು ನೋಡ್ಕೋತೀನಿ. ನನ್ನನ್ನು ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ದೀಪಕ್ ನಾಳೆ ಅಮೆರಿಕನ್ಗೆ ಬರಲಿ, ಈ ಮದುವೆ ಹೇಗೆ ನಡೆಯುತ್ತೋ ನಾನು ನೋಡ್ತೇನೆ. ನೀವಾಗಿ ಇಲ್ಲಿಗೆ ಬರಕ್ ಹೋದ್ರಿ, ನಾನೇ ಬರ್ತಿದ್ನಲ್ಲ. ದೀಪಕ್, ನಿನ್ಗೆ ಇಲ್ಲಿ ವಿಷಯ ಏನು ಗೊತ್ತಿಲ್ಲ, ಅರ್ಜೆಂಟ್ ಮಾತಾಡ್ಬೇಕು ನೋಡಿ. ಸರ್, ಅಪ್ಪವ್ರು ನಿಮ್ಮನ್ನ ಅರ್ಜೆಂಟಾಗಿ ಕರ್ಕೊಂಡು ಬಾ ಅಂತ ಹೇಳಿದ್ರು. ನಾನು ಆಮೇಲೆ ಬರ್ತೀನಿ ಅಂತ ಹೇಳು. ತಗೊಳ್ಳಿ, ಮದುವೆಗೆ ಎಲ್ಲ ಏರ್ಪಾಟ್ ಮಾಡಿ. ಆಯ್ತು. ಆಮೇಲೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ಆಯ್ತು. ಯಾಕೆ ಅವನೆಂತವನ್ರಿ? ಅವನ ಮಗಳ ಏನು ಒಬ್ಬನೇ ಬಂದಿದ್ಯಲ್ಲ? ದೀಪಕ್ ಎಲ್ಲೇ? ನಾನು ಎಷ್ಟೇ ಕರಿತಿದ್ರು ಬ್ರೆಡ್ ಅಂಗಡಿ ಸೀನಣ್ಣ ಜೊತೆ ಹೊರಟೆ ಹೋದ್ರು. ಬ್ರೆಡ್ ಅಂಗಡಿ ಸೀನನ್ ಕಡೆ ಹೋದಂತೆ. ಮಗನ ನಿನ್ನೆ ಕಳಿಸಿದ್ದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ನಿನಗೂ ರಶ್ಮಿಗೂ ಆರ್ಯ ಸಮಾಜದಲ್ಲಿ ಮದುವೆ. ನೆಂಟರನ್ನು ಕರೆಯೋಲ್ಲ, ನಿಮ್ಮಪ್ಪನ್ನು ಕರೆಯೋಲ್ಲ. ಹಾರ ಬದಲಾಯಿಸ್ಬೇಕು, ತಾಳಿ ಕಟ್ಟಬೇಕು. ಈ ಮದುವೆಗೆ ನೀನು ಒಪ್ತ್ಯಾ ಇಲ್ವಾ? ಯಾಕಪ್ಪ ಯೋಚನೆ? ಬೇಗ ಹೂವನ್ನು. ನಾನೇನೋ ತಯಾರಾಗಿದ್ದೀನಿ, ಆದರೆ ಮದುವೆ ಆದ ತಕ್ಷಣ ರಶ್ಮಿ ಜೊತೆ ನಾನು ಅಮೆರಿಕಾಗೆ ಹೋಗ್ಲೇಬೇಕು. ಇಲ್ಲೇ ಇದ್ರೆ ನನ್ನ ಜೀವಕ್ಕಿಂತ ರಶ್ಮಿ ಜೀವಕ್ಕೆ ಅಪಾಯ. ನಮ್ಮಪ್ಪ ಯಾವುದಕ್ಕೂ ಹೆಸರಲ್ಲ. ನಾನೀಗಾಗಲೇ ಇಲ್ಲಿ ಬಂದಿರೋದು ಗೊತ್ತಾಗಿ ನನ್ನ ಊರೆಲ್ಲ ಹುಡುಕಿಸ್ತಾ ಇರ್ಬೋದು. ಅವನು ಹುಡುಕಿಸ್ಲಿ, ಬೇಕಾದ್ ಮಾಡ್ಲಿ. ನಿಮ್ಮ ಅಪ್ಪನ ವಿಷಯ ನನಗೆ ಬಿಟ್ಬಿಡು. ಆದ್ರೆ ನಾನು ಹೇಳಿದ ತರ ಮದುವೆಗೆ ನಿನ್ಗೆ ಒಪ್ಗೆ ತಾನೆ? ಒಪ್ಗೆ. ಸರಿ ರಾಧಾ, ನಾಳೆ ಬೆಳಗ್ಗೆ ದೀಪಕ್ನ 8 ಗಂಟೆಗೆ ಆರ್ಯ ಸಮಾಜ ಹತ್ರ ಕರ್ಕೊಂಡು ಬಾ. ಅದಕ್ಕೆ ಬನ್ನಿ, ಕ್ಯಾಪ್ಟನ್ ಕಾಯ್ತಾ ಇರ್ತಾರೆ.